ಆಗ್ತಿದ್ದಾರೆ. ಅದೇ ರೀತಿ ಇಂದಿನ ರೇಡಿಯೋ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಪುನೀತ್ ರಾಜ್ಕುಮಾರ್ ಅವರಿಗೆ ಉತ್ತಮವಾದ ಆರ್ಥಿಕ ಪುರಸ್ಕಾರವನ್ನು ಶ್ರೀ ರಾಜೇಂದ್ರ ಶಿಕ್ಷಣವನ್ನು ಅಭಿನಂದಿಸಿದಾಗ ಹಾಗೂ ನಾಡಿನ ಜನತೆಗೆ ಉತ್ತಮ ಪುರಸ್ಕಾರವನ್ನು ಸೇರ್ಪಡಿಸಿದೆ. ಅಧ್ಯಕ್ಷರು, ಪ್ರೆಸಿಡೆಂಟ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದ. ಅದ್ಭುತವಾದಂತಹ ಜಯಂತಿ ನಡೆಸಿದ್ರು. ಕಾಕ ಬರ್ಬೇಡಪ್ಪ, ಹಿಂದೆ ಬರ್ರಿ ಕಾಕ, ಹಿಂದೆ ಬರ್ಬೇಕ್ರಿ. ರೈಟ್ ಅಣ್ಣ. ಈ ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಕಡೆ ಕೂಡ ರಾಜ್ಕುಮಾರ್ ಅವರ ಬರ್ತ್ಡೇ ಆಚರಿಸ್ತಾ ಇದ್ದಾರೆ. ಇವತ್ತು ಸರ್ಕಲ್ ಪುನೀತ್ ಸರ್ಕಲ್ ಅಂತ ಹೇಳ್ಕೆಸಿಂದ ಇವತ್ತು ಸರ್ಕಲ್ ಕೂಡ ಮಾಡಿದ್ದಾರೆ. ಇಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಬರ್ತ್ಡೇ ಹಬ್ಬ ವಿಶೇಷ. ನಮ್ಮ ಪುನೀತ್ ರಾಜ್ಕುಮಾರ್ ಅಂದರೆ ಇವತ್ತು ಈ ರಾಜ್ಯದಂತೆ ಇಡೀ ದೇಶದಂತೆ ಅವರ ಒಂದು ಹೊಗಳಿಕೆ ಇದೆ. ಇವತ್ತು ಹಾಲಿವುಡ್ ಬಾಲಿವುಡ್ ಹೀರೋಗಳು ಸುದಕ್ಕೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಏನಂತ ಹೇಳ್ಕೆಸಿದ್ರು. ಇವತ್ತು ಈಗಾಗಲೇ ಆ್ಯಡ್ ಕೂಡ ಬರ್ತಾ ಇದೆ. ನಿನ್ನೆ ಮೊನ್ನೆ ಒಂದು 2-3 ಆ್ಯಡ್ ನೋಡಿದ. ಪ್ರತಿಯೊಂದು ಹಿಂದಿ ಆ್ಯಕ್ಟ್ರ್, ತೆಲುಗು ಆ್ಯಕ್ಟ್ರ್, ಬರೀ ಗುಟ್ಕಾ ಆ್ಯಕ್ಟ್ರ್, ಥಮ್ಸಪ್ ಆ್ಯಡ್ ಅದು ಮಾಡಿ ಇದು ಮಾಡ್ರ ದೇಶಕ್ಕೆ ಏನು ಮಾಡ್ರ ಯುವಕರಿಗೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ದೊಂದು ಇದು ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಜೊತೆ ಬನ್ನ ಪುನೀತ್ ರಾಜ್ಕುಮಾರ್ ಆಗಿರಬೇಕು, ಪುನೀತ್ ರಾಜ್ಕುಮಾರ್ ಹಂಗೆ ಇರಬೇಕು ಅಂತೇಳಿ ನಾನು ನಮ್ಮ ಕರ್ನಾಟಕ ಜನತೆಗೆ ಇಷ್ಟೇ ಹೇಳೋದು, ಎಲ್ಲರೂ ತಮ್ಮ ಕೈಲಾದಷ್ಟು ಏನಿರ್ತದೆ ಪುನೀತ್ ರಾಜ್ಕುಮಾರ್ ಅವರು ಹಾದಿ ಮೇಲೆ ನಡೀರಿ ಅಂತ ಹೇಳ್ತಿದ್ರು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಮ್ಮ ವಿಶ್ವ ಮಾನವ, ಕರ್ನಾಟಕ ರತ್ನ, ದೇವತಾ ಮನುಷ್ಯ, ಅನೇಕ ಬಿರುದು ಪಡೆದಂಥ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ 3 ವರ್ಷ ಆಯಿತು. ಆದರೂ ಇನ್ನೂ ನಮ್ಮ ಮನಸ್ಸಿನಾಗ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಅಲ್ಲದೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ತಮಿಳ್ನಾಡು,
ಮಹಾರಾಷ್ಟ್ರ ಎಲ್ಲ ಕಡೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಲ ಸ್ವಲ್ಪ ನಮ್ಮ ದುಃಖದಿಂದನೂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಟ್ ಒಂದು ಇದ್ರೆ ಒಳ್ಳೇದು ಅನ್ನಿಸ್ತದೆ, ಯಾಕಂದರೆ ಅವರೊಂದು ಸಂದೇಶ ಕೊಟ್ಟು ಹೋಗ್ಯಾರ ಎಲ್ಲರೂ ಈ ಥರ ಮಾಡಂತೇಳಿ. ಬಟ್ ಎಲ್ಲರಿಗೆ ಆಗಲ್ಲ ಅಂದ್ರೂ ಸ್ವಲ್ಪ ಆದಷ್ಟು ಮಟ್ಟಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಇವತ್ತಿನ ದಿವಸವ್ರು ಯಾವ ಥರ ಇದ್ದಾರೆ ಅಂದರೆ ದೇವತೆಗಳಿಗೆ ದೇವತಾ ಮನುಷ್ಯರಾಗಿದ್ದರು, ಬಡವರಿಗೆ ಬಡವರ ಬಂಧು ಆಗಿದ್ದರು, ಕೆಣಕಿದವರಿಗೆ ಕೆರಳದ ಸಿಂಹನಾಗಿದ್ದರು, ನುಡಿದರೆ ಮಾತುಗಳು ಹಾಲು ಜೇನಿನಂತೆ ಇದ್ದು ಕರ್ನಾಟಕ ಜನತೆಗೆ ಬಂಗಾರದ ಮನುಷ್ಯ ಅಂತ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಅಗಲಿ ಹೋಗಿದ್ದಾರೆ. ಆದರೂ ನಾವು ಅಗಲಿದೆ ಅಂತ ಅಂದ್ಕೊಂಡಿಲ್ಲ. ಇನ್ನೂ ಅವ್ರ ಬಗ್ಗೆದಾಗ ಅನೇಕ ಕಾರ್ಯಕ್ರಮಗಳು ಮಾಡಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಸಂಪೂರ್ಣ ಬೆಂಬಲ ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಕೆಳಸಂಗಿ ಸಾಹೇಬ್ರದಿದೆ. ಅವರ ಬೆಂಬಲ ನಮಗಿರೋವರೆಗೂ ನಾವು ಕಾರ್ಯಕ್ರಮ ಮುಂದೂಡ್ತೀವಿ ಅಂತೇಳಿ ನಾನು ಎರಡು ಮಾತು. ಸರ್ ಇವತ್ತು ಏನೇನು ಮಾಡಿದ್ರೆ ಅದು ಇವತ್ತು ಅನ್ನ ಸಂಕಲ್ಪ ಕಾರ್ಯಕ್ರಮ ಇಟ್ಟಿವ್ರಿ, ಸನ್ಮಾನ ಕಾರ್ಯಕ್ರಮ. ಇವತ್ತು 49ನೇ ಬರ್ತಡೇಕ್ಕೆ ಅಪ್ಪು ಸರ್ಕಲ್ ಅಂತೇಳಿ ನಾಮಕೊಂಡೀವ್ರಿ. ಮುಂದೆ ಮೂರ್ತಿ ಕೂಡಿಸ್ಬೇಕಂತ ಜೂನ್ ಜುಲೈದಾಗ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲರೂ ಸಹಾಯ ಮಾಡ್ಬೇಕು. ನಾವು ಅಷ್ಟೇ ಅಭಿಮಾನಿ ಅಲ್ಲ, ಪುನೀತಿಂದ ಒಂದೇ ಅಲ್ರಿ ಇದು ಪೂರ ಇಲ್ಲ ಒಂದಂತಲ್ಲ, ಪೂರ ಮೈ ತುಂಬಾನೇ ಪುನೀತರ ನಮಗೆ. ಅದಕ್ಕೆ ಯಾವ ರಾಜಕೀಯದವ್ರು ನಮಗೇನೂ ಮಾಡಿಲ್ಲ. ನಾವು ಒಂದು ಸರ್ಕಲ್ ಮಾಡಬೇಕು, ಒಂದು ಯಾವುದೇ ಮಾಡ್ಬೇಕಂದ್ರೆ ಒಬ್ರು ಮೈಗೆ ಹಚ್ಕೊಲಾರ್ದಂಗೆ ಮಾಡ್ಲಿಕ್ಕತ್ತಾರ. ಅದಕ್ಕೆ ಬರಲಿ ಅವ್ರನ್ನೂ ನಮ್ಮ ಹತ್ರ ಬರ್ತಾರೆ. ಬಟ್ ನಾವು ಮಾಡಂತೀವಿ. ಈಗ ನಾವು ದರಿಗೆ ಅಣ್ಣವ್ರಿಗೆ ಫೋನ್ ಮಾಡ್ತಕ್ಕ ಒಂದೇ ಮಾತಿಗೆ ಬಂದರು. ಅವ್ರು ಏನು ಕೆಲಸ ಇದ್ದು ಎಲ್ಲ ಬಿಟ್ಟು ಬಂದರು. ಇಂಥ ವ್ಯಕ್ತಿ ನಮಗಿದ್ರೆ ಅಂದರೆ ನಾವು ಏನು ಮಾಡ್ಲಿಕ್ಕೂ ತಯಾರಿದ್ದೀವಿ ಅಂತೇಳಿ ಎರಡು ಮಾತು ಮುಗಿಸ್ತೀವಿ. ಜೈ ಡಾಕ್ಟರ್ ರಾಜ್.